ಇನ್ನು ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿರುವಂತಹ ಬಿಜೆಪಿ ಖಾಲಿ ಕೂಡ ಹಿಡಿದು ಪ್ರತಿಭಟನೆ ನಡೆಸಿದ್ದಾರೆ ಬಿಜೆಪಿಯವರು. ಫ್ರೀಡಂ ಪಾರ್ಕ್ನಲ್ಲಿ ವಿಭಿನ್ನವಾದಂತಹ ಪ್ರತಿಭಟನೆ, ಯಾಕಂದ್ರೆ ನೀರಿನ ಸಮಸ್ಯೆ ನಿರಂತರವಾಗಿ ಕಾಡ್ತಾ ಇದೆ. ದಯವಿಟ್ಟು ಸಮರ್ಪಕವಾಗಿ ಬರಗಾಲ ನಿರ್ವಹಣೆ ಮಾಡುವಲ್ಲಿ ನೀವು ಕಂಪ್ಲೀಟ್ ಆಗಿ ಫೇಲ್ ಆಗಿದ್ದೀರಾ, ವ್ಯವಸ್ಥೆ ಮಾಡಿ ಕುದುರೆ ಗಾಡಿಯ ಮೇಲೆ ಖಾಲಿ ಟ್ಯಾಂಕ್ ಇಟ್ಟು ಕೂಡ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಚಂದ್ರಾಜ್ ರಾಗಿರಾಜ್ ಒಂಚೂರು ಅಗಲವಾಗಿ ನಿಂತ್ರಪ್ಪ, ಇನ್ನ ಜಾಗ ಐತೆ, ಇನ್ನ ಅಗಲವಾಗಿ ನಿಂತ್ಕೊಂಡು ಈ ಕಡೆ ಎಷ್ಟೊಂದೈತೆ, ಎಡಗಡೆ ತಗೊಳ್ಳಿ, ಇಲ್ಲ ಮುಂದೆ ಬೇಕಾದ್ರೆ ಹೋಗಿ ಎಡಗಡೆ ತಗೊಳ್ಳಿ, ಎಷ್ಟೊಂದು ಜನ ಇದೆ ಜಾಗ ಇಲ್ಲಿ ಎಡಗಡೆ ಬನ್ನಿ ಅಣ್ಣ. ಒಂಚೂರು ಸೌಂಡ್ ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತಾ ಇದೆಯಾ ಸೌಂಡು? ಕೇಳಿಸ್ತಾ ಇದೆಯಂತಲ್ಲ, ಅಲ್ಲಿ ಕೇಳ್ತಾ ಇದೀನಲ್ಲ. ಹೇಮರಾಜ್ ಕೇಜ್ ಕಲ್ಚರ್ ಮೀನು ಕೃಷಿಯಲ್ಲಿ 1 ಕೆಜಿನಿಂದ 3.5 ಲಕ್ಷ ಗಳಿಸುತ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಕೇಳಿಸ್ತಾ ಇದೆಯಾ ಚಂದ್ರ? ಕೇಳ್ತಾ ಎಲ್ಲ ಕೂಡ್ಸಿ ಒಂಚೂರು ಇಲ್ಲ ಅಗಲವಾಗಿ ಮಾಡಿ, ಇಲ್ಲ ಅಗಲ ಮಾಡಿ. ಗಮ್ಮತ್ ಬಿಸಿಗೆ ಎಲ್ಲ ಸೈಡಿಗೆ ಬರ್ಲಿ, ಮಿಕ್ಸರೆಲ್ಲ ಕೂತ್ಕೊಳ್ಳಿ. ನೆರಳಲ್ಲಿ ನಿಂತಿರುವಂತ ಎಲ್ಲ ನಮ್ಮ ಗಂಡ್ಮಕ್ಳು ದಯವಿಟ್ಟು ಬಿಸಿಲು ಬನ್ನಿ. ಹೆಣ್ಮಕ್ಳು ಕೂತವ್ರೆ, ನಾವು ನೀರು ಉಪಯೋಗಿಸ್ತೀವಿ, ಬರೀ ಹೆಣ್ಮಕ್ಳು ಮಾತ್ರ ಅಲ್ಲ, ಎಲ್ಲಾರು ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ನೀರು ಉಪಯೋಗಿಸ್ತೀವಿ. ಬರೀ ಅವರು ಮಾತ್ರ ಅಲ್ಲ, ನಮಗೂ ನೀರು ಬೇಕು. ದಯವಿಟ್ಟು ಬನ್ನಿ, ಆ ನೆರಳಲ್ಲಿ ನಿಂತಿರೋರೆಲ್ಲ ದಯವಿಟ್ಟು ಬನ್ನಿ. ವಿಟಮಿನ್ ಡಿ ಸಿಗುತ್ತೆ, ದಯವಿಟ್ಟು ಬನ್ನಿ. ಅಮ್ಮ ಕೂತ್ಕೊಳ್ಳೋಣ ಹಂಗೆ. ದಯವಿಟ್ಟು ಕಟ್ಟಾಗಿ ಮತ್ತೆ ಅವ್ರದ್ದು ಹೆಣ್ಮಕ್ಳು ಮುಂದೆ ಬರಬೇಕು. ದಯವಿಟ್ಟು ಬಲಭಾಗದಲ್ಲಿ, ವಾಹನದ ಬಲಭಾಗದಲ್ಲಿ ನೆರಳಲ್ಲಿ ಕೂತಂತ ಮಾತೆಯರೆಲ್ಲ ಮುಂದೆ ಬರಲಿ ದಯವಿಟ್ಟು. ಈ ಕಂಬದ ಬಿಂದಿಗೆಗಳು ಗಾಡಿ ಮುಂದೆ ನಿಲ್ಸ್ಕೊಡಿ, ಬಲಗಡೆ ಎಡಗಡೆ ನಿಲ್ಸ್ಕೊಡಿ ದಯವಿಟ್ಟು. ಕಂಬದ ಬಿಂದಿಗೆಗಳು ಮೋಹನ್ ರಾಜ್ ಅವರು ದಯವಿಟ್ಟು ನಿಮ್ಮ ತಂಡದವರು ಗಾಡಿಗೆ ಅಡ್ಡಲಾಗಿ ನಿಲ್ಸ್ಬೇಡಿ ದಯವಿಟ್ಟು. ಮಾಧ್ಯಮ ಮಿತ್ರರಿಗೆ ಒಂದು ಮನೇಲಿ ದಯವಿಟ್ಟು ಒಂಚೂರು ಹಿಂದೆ ಹೋದ್ರೆ ಚೆನ್ನಾಗಿ ಬರುತ್ತೆ. ಒಂಚೂರು ಹಿಂದೆ ಹೋಗ್ತೀರಾ? ಮಾಧ್ಯಮ ಮಿತ್ರರಿಗೆ ಒಂದು ಮನವಿ ಪ್ಲೀಸ್, ಒಂಚೂರು ಹಿಂದೆ ಹೋದ್ರೆ ಚೆನ್ನಾಗಿ ಬರುತ್ತೆ ದಯವಿಟ್ಟು. ಅಲ್ಲಿ ನಿಂತಿರೋರೆಲ್ಲ ಕೂತ್ಕೊಳ್ಳಿ. ಮೈತ್ರಿ ಮೇಡಮ್ ಕೂತ್ಕೊಳ್ರಿ, ಬರ್ತಾರೆ. ಮಾಲ್ತೇಶ್ ಜಗ್ಗೇನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ. ಫ್ರೀಡಂ ಪಾರ್ಕ್ನಿಂದ ಇಲ್ಲಿ ಪ್ರತಿಭಟನೆ ಆಗ್ತಿದೆ ಅಲ್ಲಿಂದ. ಮಾಲ್ತೇಶ್ ಜಗ್ಗೇನ್, ಈಗ ನೀರಿಗಾಗಿ ಬಿಜೆಪಿಯ ಪ್ರತಿಭಟನೆ ಹೇಗೆ ಸಾಗ್ತಿದೆ, ಯಾರೆಲ್ಲ ಬಂದಿದ್ದಾರಲ್ಲಿ ಮಾಲ್ತೇಶ್? ಅವಿನಾಶ್, ಏನಂತಂದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಬೆಂಗಳೂರು ಘಟಕದ ವತಿಯಿಂದ, ಬಿಜೆಪಿ ಘಟಕದ ವತಿಯಿಂದ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಬರ ನಿರ್ವಹಣೆ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸ್ತಿಲ್ಲ, ಸಮರ್ಪಕವಾಗಿ ನಿಭಾಯಿಸ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಸಂಖ್ಯೆಯ ಜನರು ನೋಡ್ತಾ ಇರಬಹುದು, ಖಾಲಿ ಕೊಡಗಳನ್ನ ಹಿಡಿದು ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನಂತಂದ್ರೆ ಬೆಂಗಳೂರು ಬಿಜೆಪಿ ಘಟಕದ ವತಿಯಿಂದ ಇಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇನ್ನ ಕುದುರೆ ಗಾಡಿ ಮೇಲೆ ಸಿಂಟೆಕ್ಸ್ ಅನ್ನ, ಅಂದ್ರೆ ಖಾಲಿ ಸಿಂಟೆಕ್ಸ್ ಅನ್ನ ಇಟ್ಟು ಕೂಡ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನಾಕಾರರಿದ್ದಾರೆ. ಸೊ ಒಂದಿಷ್ಟು ಮಹಿಳೆಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ, ಅವ್ರನ್ನ ಮಾತನಾಡುವಂತಹ ಪ್ರಯತ್ನವನ್ನು ಕೂಡ ಮಾಡೋಣ. ಸೊ ಇಲ್ಲಿ ಮಹಿಳೆಯರು ಕೂಡ ಸಾಕಷ್ಟು ಸಂಖ್ಯೆಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಒಟ್ಟಾರೆಗೆ ಏನಂತಂದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಸೊ ಸಹಜವಾಗಿ ಏನಂತಂದ್ರೆ ನೀರಿನ ಅಭಾವ ಕಾಡ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ಇಲ್ಲಿ ಸಾಕಷ್ಟು ಸಂಖ್ಯೆಯ ಮಹಿಳೆಯರಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡೋಣ. ಮೇಡಮ್, ಏನಂತ ಪ್ರತಿಭಟನೆ ಮಾಡ್ತಾ ಇದ್ರೆ ಹೇಗೆ ಅನ್ನುವಂಥದ್ದು ಪ್ರತಿಭಟನೆ? ಸರ್, ನಮ್ ಕರ್ನಾಟಕ ಬಿಟ್ಟು ತಮಿಳ್ನಾಡಿಗೆ ನೀರ್ ಬಿಟ್ಟಿದ್ದಾರೆ ಸರ್. ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಈ ಸರ್ಕಾರ. ಬಹಳಷ್ಟು ಬಡ ಜನರಿಗೂ ಕಷ್ಟ ಆಗ್ತಾ ಇದೆ. ಪ್ರಾಣಿಗಳಿಗೂ ಸಹ ನೀರಿಲ್ಲ ಸರ್. ಇವರೆಲ್ಲರೂ ತಮಿಳ್ನಾಡಿಗೆ ಏನು ಹೇಳ್ತಿದ್ರು. ಒಟ್ಟಾರೆ ಏನಂತಂದ್ರೆ ಇಲ್ಲಿ ಸಾಕಷ್ಟು ಸಂಖ್ಯೆಯ ಪ್ರತಿಭಟನಾಕಾರರು ಪ್ರತಿಭಟನೆಯಲ್ಲಿ ತೊಡಗಿರ್ತಕ್ಕಂಥ, ಒಟ್ಟಿನಲ್ಲಿ ಸರ್ಕಾರವನ್ನ ಒಂದು ಎಚ್ಚರಿಸುವಂತ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಬರ ನಿರ್ವಹಣೆಯಲ್ಲಿ ಸರ್ಕಾರ ಫೇಲ್ಯೂರ್ ಆಗಿದೆ ಅನ್ನುವಂಥ ಸಂದೇಶವನ್ನು ಕೊಡಲಿಕ್ಕೆ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅವಿನಾಶ್, ಧನ್ಯವಾದ ಜಗ್ಗಿನ್. ಇದು ಬಿಜೆಪಿ ಮಹಿಳಾ ಘಟಕ ಹಾಗೇನೆ ಬೆಂಗಳೂರಿನ ಕಾರ್ಯಕರ್ತರೆಲ್ಲರೂ ಕೂಡ ಬಂದು ಕೊಡವನ್ನು ಹಿಡಿದು ನೀವೀಗ ನೋಡ್ತಾ ಇದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದಿದ್ದಾರೆ.
ಈಗ ತಾನೇ ಹೆಬ್ಬಾಳ್ ಕ್ಷೇತ್ರದ ಮಹಿಳಾ ಮೋರ್ಚಾ ಅವ್ರು ಬರ್ತಾ ಇದ್ದಾರೆ, ಅವ್ರಿಗೂ ಸ್ವಾಗತ. ಖಾಲಿ ಕೊಡಗಳನ್ನ ತಗೊಂಡ್ಬಂದು ಇಲ್ಲಿ ಕೂತ್ಕೊಬೇಕು, ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು. ಬಲವಾದಲ್ಲಿ ಖಾಲಿ ಕೊಡ ಇದೆ, ಅದನ್ನ ತಗೊಂಡು ಬಂದು ಕೂತ್ಕೋಬೇಕು. ದಯಮಾಡಿ ಇಲ್ಲಿ ಎಡಭಾಗದಿಂದ ಎಲ್ಲ ಮಹಿಳೆಯರು ದಯಮಾಡಿ ಮುಂದೆ ಬರಬೇಕು. ಅಲ್ಲಿ ಯಾರ್ಯಾರು ಇದ್ದಾರೆ? ಹಲೋ, ದಯಮಾಡಿ ಟ್ಯಾಂಕರ್ಸ ಇವ್ರೆ, ಹಲೋ, ಅದಲ್ಲೇ ಇರಲಿ ಬಿಡಿ, ಅದು ಟ್ಯಾಂಕರ್ಸು. ಟ್ಯಾಂಕರ್ ಮುಂದೆ ಇಟ್ಕೊಂಡು ಆಗಲ್ಲ ರೀ, ಅಲ್ಲೇ ಇರಲಿ, ಅಲ್ಲೇ ಇರಲಿ, ಮುಂದೆ ಇಟ್ಬಿಟ್ಟು ಹೆಂಗಾಗುತ್ತೆ? ಅಲ್ಲೇ ಇರಲಿ, ಅಲ್ಲೇ ಇರಲಿ, ಟ್ಯಾಂಕರ್ ಅಲ್ಲೇ ಇರಲಿ. ದಯಮಾಡಿ ಸ್ವಲ್ಪ ಹಿಂದಕ್ಕೆ ಬನ್ನಿ. ವೇಣುಗೋಪಾಲ್ ಎಲ್ಲರೂ ಸ್ವಲ್ಪ ಹಿಂದಕ್ಕೆ ಕಳಿಸಿ, ಎಲ್ಲರೂ ಹಿಂದಕ್ಕೆ ಕಳಿಸಿ. ರವಿ ರವಿ ಮಂಜುನಾಥ್ ರೆಡ್ಡಿ ಸ್ವಲ್ಪ ಹಿಂದಕ್ಕೆ ಕಳಿಸಿ. ಲೇಡೀಸ್ ಮುಂದೆ ಬಿಡಿ, ಮಹಿಳೆಯರನ್ನ ದೀಪಾರೆಡ್ಡಿ ಅವರು ಮುಂದೆ ಕಳಿಸಿ. ಆ ಡ್ರಮ್ ತೆಗೀರಪ್ಪ, ಅದು ಅಲೋ, ಆ ಡ್ರಮ್ ತೆಗೀರಿ ದಯಮಾಡಿ. ಆ ಡ್ರಮ್ ಜೋರ್ಸಂಗ್, ಆ ಡ್ರಮ್ ತೆಗೀರಿ ಜೋರ್ಸಂಗ್. ಹಲೋ, ಸ್ವಲ್ಪ ಹಿಂದಕ್ಕೆ ದಯಮಾಡಿ. ಎಲ್ಲ ಮಹಿಳೆಯರು ಮುಂದೆ ಕೂತ್ಕೋಬೇಕು. ದಯಮಾಡಿ ಎಲ್ಲ ಮಹಿಳೆಯರು, ಎಲ್ಲ ತಾಯಿಯರು ಮುಂದೆ ಬರಬೇಕು. KR ಪುರಂನವರು ಎಲ್ಲ ಮುಂದೆ ಬನ್ನಿ. ಈ ಕಡೆ ಮಹಿಳೆಯರಿಗೆ ಅವಕಾಶ ಮಾಡಿಕೊಡಿ. ದೀಪಾರೆಡ್ಡಿ ಅವರು ಅಲ್ಲಿ ಕೂರ್ಸಿಯಲ್ಲಿ ಯಾರ್ಯಾರು ಮಹಿಳಾ ಅಧ್ಯಕ್ಷರುಗಳಿದ್ದೀರಾ ದಯಮಾಡಿ, ಎಲ್ಲ ಮಹಿಳಾ ಕಾರ್ಪೊರೇಟರ್ಗಳು ದಯಮಾಡಿ ಎಲ್ಲ ಕೂರ್ಸಿ. ಫೋಟೋಗ್ರಾಫ್ ಎಲ್ಲ ಆಮೇಲೆ. बोलो भारत माता की, बोलो भारत माता की, बोलो भारत माता की, बोलो भारत माता की. ದಯಮಾಡಿ BTM ಕ್ಷೇತ್ರದ ಎಲ್ಲ ಮಹಿಳೆಯರು ಆ ಮಹಿಳೆಯರಿಗೆ ಜಾಗ ಮಾಡಿಕೊಡಿ ದಯಮಾಡಿ. ತೋರ್ಸನ್ ಮಂಜುನಾಥ್ ರೆಡ್ಡಿ ಅವರೇ ಆ ಎಲ್ಲ ಮಹಿಳೆಯರ ಮುಂದೆ ಬಿಟ್ಟು ಎಲ್ಲ ಮಹಿಳೆಯರು ಕೂತ್ಕೋಬೇಕು. BTM ಕ್ಷೇತ್ರದ ಎಲ್ಲ ಮಹಿಳಾ ಘಟಕಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಸಪ್ತಗಿರಿ ಗೌಡರು. ಸೊ ಬೆಂಗಳೂರಿನಲ್ಲಿ ಇರುವಂತಹ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈಗ ಬಿಜೆಪಿ ವತಿಯಿಂದ ಪ್ರತಿಭಟನೆ ಆಗ್ತಾ ಇದೆ. ಸರ್ಕಾರ ಸಮರ್ಪಕವಾಗಿ ನೀರಿನ ಸಮಸ್ಯೆಯನ್ನ ಹ್ಯಾಂಡಲ್ ಮಾಡ್ತಾ ಇಲ್ಲ. ತಮಿಳುನಾಡಿಗೆ ನೀರನ್ನ ಬಿಡ್ತಾ ಇದ್ದಾರೆ ಇವರು. ರಾಜಧಾನಿಯ ಜನರ ಮೇಲೆ ಇವರಿಗೆ ಕನಿಕರ ಇಲ್ಲ ಅಂತ ಈಗ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನ ಇವತ್ತು ಕರೆಸಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ಖಾಲಿ ಕೊಡವನ್ನ ಹಿಡಿದು ಸಿಂಟೆಕ್ಸ್ ಅನ್ನ ತಂದು ಈಗ ಪ್ರತಿಭಟನೆ ಆಗ್ತಾ ಇದೆ. ಸೊ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ವಿಭಿನ್ನವಾದಂತಹ ಪ್ರತಿಭಟನೆಗೆ ಮುಂದಾಗಿದೆ. ನಮ್ಮ ಬೆಂಗಳೂರಿನಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಎಲ್ಲಿ ನೋಡೋದ್ರಲ್ಲಿ ಈಗ ಜನ ಕ್ಯೂ ನಿಲ್ತಿದ್ದಾರೆ, ಟ್ಯಾಂಕರ್ಗಳು ಸಿಗ್ತಾ ಇಲ್ಲ. ಇದೆಲ್ಲವೂ ಕೂಡ ಜೊತೆಗೆ ಕುದುರೆಗಾಡಿ ಮೇಲೆ ಖಾಲಿ ಟ್ಯಾಂಕರ್ನ ಇಟ್ಟು ಕೂಡ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಭಿತ್ತಿ ಪತ್ರಗಳನ್ನು ಹಿಡಿದು ರಾಜ್ಯ ಸರ್ಕಾರ ರಾಜ್ಯದ ಜನರ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ಬೆಂಗಳೂರು ನಗರ ಇಲ್ಲಿ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಿಲ್ಲ, ಇವರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನೋದು ಬಿಜೆಪಿ ಕಾರ್ಯಕರ್ತರ ಆಕ್ರೋಶ. ಸೊ ನಾವೀಗ ಫ್ರೀಡಂ ಪಾರ್ಕ್ನಿಂದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ರೆ ಈ ಕೋಲ್ಗಳಿಗೆ ಬಣ್ಣ ಬಣ್ಣದ ಬಿಂದಿಗೆಗಳನ್ನು ಕಟ್ಟಿ ಈಗ ಪ್ರತಿಭಟನೆ ಮಾಡಲಾಗ್ತಿದೆ. ಯಾಕಂದರೆ ರಾಜಧಾನಿಯಾದ್ಯಂತ ಬಹುತೇಕ ಕಡೆ ಇದೇ ರೀತಿ ಖಾಲಿ ಬಿಂದಿಗೆ ಹಿಡಿದು ಮಹಿಳೆಯರು ಕಷ್ಟಪಡ್ತಿದ್ದಾರೆ, ಸಾರ್ವಜನಿಕರು ತೊಂದರೆಲಿದ್ದಾರೆ ಅಂತ ಹೇಳಿದ್ದಾರೆ.